ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಯುವತಿಯರ ಶವಗಳನ್ನು ಹುತ ಹಾಕ್ತಾ ಇದ್ದೆ. ನನಗೆ ಆ ಕರ್ಮದ ಪಶ್ಚಾತ್ತಾಪ ಬಂದಿದೆ. ನಾನು ಶರಣಾಗ್ತೀನಿ. ಹಾಗಾದರೆ ಈ ವ್ಯಕ್ತಿಯ ಹಿನ್ನೆಲೆವೇನು? ಏಕಾಏಕಿ ಪ್ರತ್ಯಕ್ಷಗೊಂಡು ಈ ತರಹದ ಒಂದು ಪತ್ರ ಬರೆಯುವುದಕ್ಕೆ ಕಾರಣವೇನು? ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆಗೂ ಸೌಜನ್ಯ ಪ್ರಕರಣಕ್ಕೂ ಏನು ಸಂಬಂಧ? ಅತ್ಯಂತ ಭಾರವಾದ ಹೃದಯದಿಂದ ಪರಿಹಾರವಾಗದ ಪಾಪದಿಂದ ಹೊರಬರುವ ಸಲುವಾಗಿ ಈ ತರದ ಒಂದು ಶರಣಾಗುತ್ತೇನೆ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ನಾನು ಕಂಡ ಕೊಲೆಗಳು, ಜೀವ ಬೆದರಿಕೆ, ಚಲಿತಗಳ ನೋವಿನ ನೆನಪಿನಿಂದ ಹೊರಬರಲು ನನ್ನಿಂದ ಸಾಧ್ಯವಿಲ್ಲ. ನಟೋರಿಯಸ್ ಹೃದಯಕ್ಕೂ ಕೂಡ ಒಂದು ಕ್ಷಣ ಜಲ್ ಎನ್ನಬಹುದಂತಾದ ಸ್ಟೋರಿ ಇದು. ಕೊಲೆಯಾದ ಅನೇಕ ಪುರುಷರು, ಮಹಿಳೆಯರ ಬಗ್ಗೆ ತನಿಖೆಗೆ ಒಳಪಡಿಸಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿದೆ. ಇವತ್ತು 164 ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸಿಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದೆ. ಸೊ ಅದಕ್ಕೋಸ್ಕರ 4 ಗಂಟೆಗೆ ಬಂದಿದ್ವಿ. 4:45 ಬಂದು 1 ಅವರ್ ಪ್ರಕ್ರಿಯೆ ನಡೀತು. ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ, ವಕೀಲರಾದರೂ ಇರೋದು ಬಿಡಿ, ಬಿಕಾಸ್ ಅವರೇನು ಅಕ್ಯೂಸ್ ಅಲ್ಲ, ವಿಟ್ನೆಸ್ ಆಗಿ ಬಂದಿರೋದು. ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂತ ಹೇಳಿ ಅವರು ಏಕಾಂತವಾದ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ. ಸೊ ಸದ್ಯಕ್ಕೆ ಅಷ್ಟಾಗಿದೆ. ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ, ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾರೆ. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಈಗ ಮಹಾಜರ್ ಮಾಡ್ತಾರೆ. ಇಷ್ಟು ಇಲ್ಲಿವರೆಗೂ ಆಗಿರಬೇಕು. ಭೂತ್ ಹಾಕಿರುವಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸಕ್ಕೆ ರೆಡಿ ಇದ್ದಾರೆ. ಸೊ ಪೊಲೀಸವರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ ತೊಗೊಂಡು ಹೋಗ್ತಾರೆ, ನಾವು ರೆಡಿ. ಬಟ್ ಭೂತ್ ಹಾಕಿರೋ ಬಾಡಿನ ತೆಗೆಯುವಿಷಯವಾಗಿ ಇವತ್ತು ರೆಡಿ ಇದೆ. ಸೊ ಆದಷ್ಟು ಬೇಗ ಆದರೆ ಒಳ್ಳೆಯದು. ಅದನ್ನು ನಾವು ಪೊಲೀಸರ ಹತ್ರ ಮನವಿ ಮಾಡ್ಕೊತಾ ಇರೋದು. ಸಾಕ್ಷಿನಾಶ ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಹೋಗ್ತಾರೆ ಅಂತ ಪೊಲೀಸ್ ಕಸ್ಟಡಿಯಲ್ಲಿ ವಿಟ್ನೆಸ್ ನಮ್ಮ ಜೊತೆ ನಿಮ್ಮ ಜೊತೆ ಇದೆಲ್ಲ ಆರೋಪಿ ಯಾರಂತ ಹೇಳಿ ಅದು ಸ್ಟೇಟ್ಮೆಂಟ್ ನೋಡಿದ್ರೆ, ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ. ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ. ಸೊ ಸ್ಟೇಟ್ಮೆಂಟ್